ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರಲ್ಲೇ ಸ್ವಾಭಿಮಾನ ಇದೆ. ಹಾಗೆ ನಮಗೆ ನಿಜವಲ್ಲೂ ಮೈಸೂರಿನಲ್ಲಿ ಭಾಳ ಖುಷಿಯಾದಂಥ ವಿಚಾರ ಏನಂದರೆ, ಸ್ವಾಭಿಮಾನಿ ಶಂಕರಣ್ಣ ಅಂತಂದರೆ ಭಾಳ ನಮ್ಗೆ ನಮ್ಮ ಆಟೋ ಶಂಕರ್ ಸರ್ ನೋಡ್ದಂಗೆ ಆಗುತ್ತೆ. ಏನು ಹೇಳ್ತೀರಾ ಸರ್? ಏನಿಲ್ಲ, ನಮ್ಮ ಡಾಕ್ಟರ್ ರೇಖಾ ಅರುಣ್ ರಾವ್ ಸಮಾಜ ಸೇವಕರು, ಉತ್ತಮ ವೈದ್ಯರು, ನಮಗೊಂದು ರೀತಿ ಸಹೋದರಿ ಇದ್ದಂಗೆ. ಇವತ್ತು ಸಿನಿಮಾ ರಂಗದಲ್ಲಿ ಗಾಯನಗಳನ್ನ ಆಡ್ತಾಯಿದ್ರು ಗಾಯಕರುಗಳು. ಇವತ್ತು ಹವ್ಯಾಸಿ ಗಾಯಕರುಗಳು ಜಾಸ್ತಿಯಾಗಿ ಅವರು ಸ್ವತಃವಾಗಿ ಒಂದು ಕ್ರಿಯೇಷನ್ಸ್ ಮಾಡಿದ್ರು, ಅರುಣರಾಗ ಕ್ರಿಯೇಷನ್ಸ್ ಅಂತ. ತುಂಬ ಸಂತೋಷವಾಗಿದೆ. ಆ ರೀತಿ ಮನಸ್ಸುಳ್ಳಂಥ ಜನ ಇನ್ನೂ ಹೆಚ್ಚಾಗಿ ಬೆಳೆದರೆ ಸಂಗೀತಕ್ಕೆ ಒಂದು ಹೆಚ್ಚಿನ ಆದ್ಯತೆ ಸಿಗುತ್ತೆ ಅಂತ ನನ್ನ ಭಾವನೆ. ತುಂಬ ಸಂತೋಷ. ಎಲ್ರಿಗೂ ಒಳ್ಳೆಯದಾಗಲಿ ಸರ್. ಹಾಗೇನೆ ನಮ್ಮದೊಂದು ಒಂದು ಆಸೆ ಏನಿರುತ್ತೆ ಅಂದರೆ, ಸಾರ್ವಜನಿಕವಾಗಿ ಸಂಗೀತ ಪ್ರಿಯರಲ್ಲಿ ಮೈಸೂರಿಂದ ಯಾವುದೋ ಒಂದು ಒಳ್ಳೆ ಬ್ರ್ಯಾಂಡಲ್ಲಿ ಇವತ್ತು ಏನೋ ಆಕಾಶ ಆಡಿಯೋ ಈ ರೀತಿ ದೊಡ್ಡ ದೊಡ್ಡ ವೇದಿಕೆಗಳಿದೆ, ಯಾಕೆ ARCಯಿಂದ ಒಂದು ಒಳ್ಳೆ ಸ್ಟ್ಯಾಂಡ್ ಆಗಿರೋಂಥ ಒಂದು ಆಡಿಯೋ ವೇದಿಕೆ ಬರಬಾರ್ದು ಮೈಸೂರಿಂದ? ತಮ್ಮ ಅನಿಸಿಕೆ? ಖಂಡಿತ ಎಲ್ಲರೂ ಅಪೇಕ್ಷೆ ಪಟ್ಟಲ್ಲಿ ಉತ್ತಮವಾದ ಕಾಲ ಅಂತ ಕೂಡು ಬಂದಲ್ಲಿ ಆಗ್ತಕ್ಕಂಥ ಅವಕಾಶ ಇರ್ತದೆ. ಯಾಕೆ ಅಂದರೆ ಮೇಡಮ್ ಜೊತೆಲಿ ಮೋಹನ್ ಸರ್ ಇದ್ದಾರೆ, ಖಂಡಿತ ಇಬ್ರು ಪುತ್ರರು ಕೂಡ ಜೊತೆಗಿದ್ದಾರೆ. ಇದು ನಿಜವಲ್ಲದ ಆಗುವಂತ ಸಾಧ್ಯತೆಗಳಿದೆ ಸರ್. ಮೇಡಮ್ರು ಒಬ್ಬನೇ ಅಂತಿಲ್ಲ ಪಾಪ, ಇವೆಲ್ಲ ಮಾಡಬೇಕಾದ್ರೆ ಹಲವಾರು ಎಲ್ಲ ಕೈಗಳು ಸೇರಿದ್ರೆ ಮಾತ್ರ ಸಾಧ್ಯ. ಹೌದೌದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡೋಣ, ಮಾಡಕ್ಕೆ ಒಂದು ಒಳ್ಳೆ ಅವಕಾಶ. ಥ್ಯಾಂಕ್ ಯು ಸರ್.